ಕಾಂಗ್ರೆಸ್ನಲ್ಲಿ ಕುರ್ಚಿ ಕುರುಕ್ಷೇತ್ರ ಫೈನಲ್ ಬ್ಯಾಟಲ್ಗೆ ತಲುಪಿದೆ. ಮೇ ತಿಂಗಳಲ್ಲಿ ಅಧಿಕಾರದ ಜ್ವಾಲೆ ಏಳೋದು ನಿಶ್ಚಿತ ಅನ್ನೋ ಮಾತು ಕೇಳಿಸ್ತಾ ಇದೆ. 3 ದಿನದಿಂದ ಡೆಲ್ಲಿಯಲ್ಲಿ ಪವರ್ ಗೇಮ್ಗೆ ನಿಂತ ಡಿಕೆಶಿ ರಾಹುಲ್ ಭೇಟಿಗೆ ಪಟ್ಟು ಹಿಡಿದಿದ್ದಾರೆ. ಇತ್ತ ಸತೀಶ್ ಗೊಂದಲ ಇತ್ಯರ್ಥಕ್ಕೆ ಕಾಲ ಸನಿಹದ ಸುಳಿವು ಕೊಟ್ಟಿದ್ದಾರೆ. ಎಸ್ಸಿ ಒಳ ಮೀಸಲಾತಿ ಬೆಂಕಿಯಿಂದ ಸರ್ಕಾರ ಏನೋ ಪಾರಾಗಿದೆ. ಆದರೆ ಕೊಟ್ಟ ಮಾತಿನಂತೆ 3 ಅನುಪಾತದಲ್ಲಿ ಹಂಚಿಕೆಯಾಗಿದೆ. ಇದು ಐತಿಹಾಸಿಕ ಮೋಸ, ಬೆನ್ನಿಗೆ ಚೂರಿ ಅಂತ ಬಿಜೆಪಿ ಅಪಸ್ವರ ಹಾಡಿದ್ರೆ, ಈ ಮಾತಿಗೆ 9ನೇ ಶೆಡ್ಯೂಲ್ ಮಾಡಿಸಿ ಅಂತ ಸಚಿವರು ತೀಕ್ಷ್ಣ ತಿರುಗೇಟು ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧ ಸದ್ಯಕ್ಕೆ ಮೌನ ಹೊದ್ದ ಬೂದಿ ಮುಚ್ಚಿದ ಕೆಂಡ. ಮೊದಲ ಸಂಧಾನ ವಿಫಲದ ಬಳಿಕ 2ನೇ ಯತ್ನ ಸಾಗಿದೆ. ಈಗಾಗಲೇ ಇಸ್ಲಾಮಾಬಾದ್ಗೆ ಇರಾನ್ ನಿಯೋಗ ಬಂದಿದೆ. ಆದರೆ ಅಮೆರಿಕ ಜೊತೆ ಮಾತಾಡಲ್ಲ ಅಂತ ಹಠ ತೊಟ್ಟಿದೆ. ಆದರೆ ಈ ಬಾರಿ ವ್ಯಾನ್ಸ್ ಬದಲಿಗೆ ಅಳಿಯನನ್ನ ಟ್ರಂಪ್ ಸಭೆಗೆ ಕಳಿಸಿಕೊಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಕನ್ನಡತನದ ಅಸ್ಮಿತೆ, ಅಸಂಖ್ಯ ಅಭಿಮಾನಿಗಳ ಆರಾಧ್ಯ ದೈವ. ಈಗ ಕಂಠೀರವದಲ್ಲಿ ಚಿರನಿದ್ರೆಗೆ ಜಾರಿರುವ ರಾಜಣ್ಣನ ಸಮಾಧಿ ಬಗ್ಗೆ ಮಾತಿನ ಚಟಗಾರ ಚೇತನ್ ಆಕ್ಷೇಪ ಎತ್ತಿದ್ದಾರೆ. ತೀವ್ರ ಆಕ್ರೋಶ. ಸಂಜೆ ಕನ್ನಡ ಸಂಘಟನೆಗಳ ಮುತ್ತಿಗೆ ಬಳಿಕ ಕ್ಷಮೆ ಕೇಳಿದ್ದಾರೆ. ರಾಜ್ಯದಲ್ಲಿ ಸೂರ್ಯಾರ್ಭಟಕ್ಕೆ ಭೂರಮೆ ಸುಡುವ ಕೆಂಡವಾಗಿದ್ದಾಳೆ. ಬಿಸಿಲ ತಾಪಮಾನ ಸರಾಸರಿ 40 ಡಿಗ್ರಿ ಸೆಲ್ಸಿಯಸ್ ದಾಟಿದೆ. ಈ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ಹೀಟ್ ಸ್ಟ್ರೋಕ್ ಅಪಾಯ ಕುರಿತು ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೀಟ್ ಸ್ಟ್ರೋಕ್ ಕೊಠಡಿ ಸ್ಥಾಪನೆಯಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.